ಅಂದ್ರೆ ಕೆಲವರು ಹೇಳೋ ಪ್ರಕಾರ ಇಲ್ಲಿ ಹಣ ಮತ್ತೆ ಸಕ್ಕರೆ ಎಲ್ಲ ಇದಾಗ್ತಾ ಇತ್ತು ಮುಂಚೆ. ಅದು ಯಾರು ಅವಾಗಿತ್ತು ಅದು ಯಾರು 500 ವರ್ಷದ ಯಾರಾಗೈತಿ ಇಷ್ಟ ಹೇಳ. ಆ ಸಕ್ಕರೆನ ದೇವರಿಗೆ ಮನತ್ ಮಾಡ್ತಾ ಇದ್ರು ಮತ್ತೆ ಹಣವಂತ ಯಾರು ನೋಡಿಲ್ಲ. ನಾವು ನೋಡಿದ್ರೆ ನೋಡಿದ್ವಿ ಅನ್ಬೋದು, ಸುಳ್ಳು ಹೇಳಕ್ ಬರಲ್ಲ. ಇರ್ಬೋದು, ಹೇಗೆ ಹೇಳ್ತೇವೆ ನಾವು 500 ವರ್ಷದ ಇತಿಹಾಸ. ಈಗ ನಮ್ಗೆ 56 ವರ್ಷ ಏಜ್. ನಮ್ಮ ಅಜ್ಜ ಮಾಡ್ತಿದ್ರು, ನಮ್ಮ ತಂದೆ ಮಾಡಿದ್ರು, ವಂಶ ಪರ್ವತದಿಂದ ನಾವು ಮಾಡ್ಕೊಂಡು ಬಂತಿರೋದು ಇದು, ಈಗಿಂದಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ. ನಾನಿವತ್ತು ಹಣಗೆರೆ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಗ್ರಾಮದಲ್ಲಿ ಒಂದು ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಏಕತಾ ಮನೋಭಾವನೆಯಿಂದ ಇರ್ತಕ್ಕಂಥ ಒಂದು ದೇವಸ್ಥಾನ, ಭೂತರಾಯ ದೇವಸ್ಥಾನ, ಹಾಗೆ ಚೌಡೇಶ್ವರಿ ಹಾಗೂ ಡಾಕ್ಟರ್ ಸೈಯದ್ ಸಾದತ್ ದರ್ಗಾ ಅಂತೇಳಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ಕಡೆ ಪೂಜೆ ಮಾಡ್ತಕ್ಕಂಥ ಒಂದು ಜಾಗವನ್ನು ಇವತ್ತು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಒಳಗಡೆ ಹೋಗಿ ಯಾವ ಥರ ಪೂಜೆ ಇದೆ ಅಂದರೆ ಸುಮಾರು ಇಲ್ಲಿ ನಮ್ಮ ಹರಕೆಗಳು ಅಂದರೆ ನಾವೇನಾದರೂ ಪ್ರಾಬ್ಲಮ್ ಇದ್ದಾಗ ಅದನ್ನ ಬೇಡ್ಕೊಂಡ್ರೆ ಎಲ್ಲ ನೆರವೇರುತ್ತೆ ಅಂತೇಳಿ ಇದು ಮಾಡ್ತಾರೆ. ಕೋರ್ಟು ಕಚೇರಿ ಹಲವಾರು ನಮಗೆ ವ್ಯಾಜ್ಯಗಳು ಮತ್ತು ಯಾರಾದರೂ ನಮಗೆ ಮಾಟ ಮಂತ್ರ ಈ ಥರ ಏನಾದರೂ ಆದಾಗ ಆ ಒಂದು ಇದಕ್ಕೆ ಪೂಜೆ ಮಾಡ್ತಕ್ಕಂಥ ಒಂದು ಪ್ರತೀತಿ ಇದಿದೆ. ಸುಮಾರು 400-500 ವರ್ಷಗಳಿಂದ ಈ ಒಂದು ದೇವಸ್ಥಾನ ಮತ್ತು ಈ ದರ್ಗದಲ್ಲಿ ಪೂಜೆ ನಡೀತಾ ಇದೆ. ಇಲ್ಲಿ ಸುಮಾರು ಭಕ್ತಾದಿಗಳು ಕೂಡ ಈ ಒಂದು ದೇವಸ್ಥಾನದಲ್ಲಿ ಬರ್ತಾರೆ. ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಅವರ ಬೇಡಿಕೆ ಮತ್ತು ಹರಕೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ತ್ರಿಶೂಲಗಳನ್ನು ಹಾಕೋದು, ಇಲ್ಲಿ ಒಳಗಡೆ ಒಂದು ಮತ್ತಿ ಮರ ಇದೆ, ಆ ಮತ್ತಿ ಮರದಲ್ಲಿ ತ್ರಿಶೂಲವನ್ನು ಹಾಕ್ತಕ್ಕಂಥದ್ದು ಮತ್ತು ಈ ಚೈನ್ಗಳಿಗೆ ಸರಪಳಿಯನ್ನು ಹಾಕಿ ಅದಕ್ಕೆ ಬೀಗವನ್ನು ಲಾಕ್ ಮಾಡ್ತಕ್ಕಂಥ. ಅಂದರೆ ಯಾರಾದರೂ ನಮ್ಮನ್ನು ವಿರೋಧವಾಗಿ ಮಾತಾಡ್ತಿದ್ದಾರೆ ಅವರು ಮಾತಾಡಬಾರ್ದು, ನಾವು ಇದು ಮಾಡಬಾರ್ದು ಅಂತ. ಮತ್ತು ಕೆಲವೊಂದು ಮಕ್ಕಳು ಎಲ್ಲವರು ಕೂಡ ಮಕ್ಕಳು ಮನ್ನತ್ತನ್ನು ಪಡೀಲಿಕ್ಕೆ ಹಾಗೆಯೇ ಅವು ಬೇಡಿಕೆಗಳು ಮತ್ತು ಹಜರತ್ ಒಂದು ದರ್ಗದಲ್ಲಿ ಏನಿದೆ ಅಲ್ಲಿ ಕಾಯಿನನ್ನು ಕಟ್ಟಿಬಿಟ್ಟು ಅವರ ಹರಕೆಗಳನ್ನು ಕೂಡ ತೀರಿಸ್ತಾರೆ. ಅವರ ಹರಕೆಗಳು ತೀರಿದ ನಂತರ ಬಂದು ಇಲ್ಲಿ ಕೆಲವೊಂದು ಕೋಳಿ ಮತ್ತು ಮಾತರ ಪ್ರಾಣಿಗಳನ್ನು ಬಲಿಗಳು ಕೂಡ ಕೊಡ್ತಾರೆ. ಈಗೆಲ್ಲ ಪ್ರಾಣಿ ಬಲಿ ನಿಷೇಧ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹಣಗೆರೆಗೆ ಬಂದಿದ್ದೀನಿ. ಇಲ್ಲಿ ಸುಮಾರು ದೇವರುಗಳು ಕೂಡ ಇದೆ. ನಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲಿ ಒಬ್ಬರು ಸಾಹೇಬ್ರಿದ್ದಾರೆ, ಅವ್ರನ್ನ ಕೇಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಮಸ್ತೆ ಸರ್. ನನ್ನ ಹೆಸರು ಸೈಯದ್ ಅಫ್ಸರ್ ಪಾಷಾ ಮುಜಾವರ್. ಸರ್, ಇದು ಸ್ವಾಮಿ ಹೆಸರು ಏನು ಸರ್? ಇದು ಸ್ವಾಮಿ ಹೆಸರು ಹಜರತ್ ಸೈಯದ್ ಸಾದತ್ ದರ್ಗಾ. ಹೌದಾ? 3 ಜನ ಒಟ್ಟಿಗಿರೋದು. ಹಾಂ ಸರ್. ಭೂತರಾಯ ಚೌಡೇಶ್ವರಿ ಇದೆ ಸರ್. ಇದರ ವಿಶೇಷತೆ ಏನು ಸರ್? ಇದು ವಿಶೇಷ ಅಂದರೆ ಅದು ಮಳೆ ಗಿಳೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರೆ ಮಳೆ ಪಡೀತಾರೆ. ಯಾರು ಮಾಡಿಸಿದಾರೋ ಅವ್ರಿಗೆ ವಾಪಸ್ ಹೋಗ್ಲಿ ಅಂತ. ಹಾಂ ಸರ್. ಈಗ ಮನೆ ಬಾಡಿಗೆ ಕೊಟ್ಟಿರ್ತೀರಿ ನೀವು, ನಿಮ್ದೇ ಅಂತಾರ, ಮನೆ ಬಿಡಲ್ಲ. ನಿಮ್ಮ ಮನೆ ಅವ್ರು ಬಿಟ್ಕೊಡಲ್ಲ, ಬಾಡಿಗೆ ಇದ್ದವ್ರು ಆ ಮನೆ ಖಾಲಿ ಮಾಡಕ್ ಮಾಡ್ತಾರೆ. ಬೇರೆಯವರು ನಿಮ್ ಕೆಲಸ ಸಿಕ್ಕಕ್ಕೆ ಹಸಿರು ಬಟ್ಟೆಯಲ್ಲಿ 1 ಕಾಲು ರೂಪಾಯಿ ಹಾಕಿ ಹರಕೆ ಕೊಡ್ತಾರೆ. ಕೆಲಸ ಸಿಕ್ಕಿದ ಮೇಲೆ ನೀವು ಏನೈತೆ ನಿಮ್ಮ ಭಕ್ತಿ, ಅದು ನಾವು ಹೇಳಲ್ಲ. ಆಮೇಲೆ ಬೇರೆದು ಮಕ್ಕಳಿಲ್ಲವರಿಗೆ ಬಟ್ಟೆಯಲ್ಲಿ ಹರಕೆ ಕೊಡ್ತೀವಿ, ಮಕ್ಕಳು ಆಗಕ್ಕೆ. ಅದು ಮಕ್ಕಳಾಗಿದೆ. ನನ್ನ ನೋಡಿ 25 ವರ್ಷ ಒಬ್ರಿಗೆ ಮದುವೆ ಆಗಿದ್ದು, ಮಕ್ಕಳಾಗಿಲ್ಲ, ಗಂಡು ಮಗು ಆಗಿದೆ. ಸರ್, ಇದು 3 ಇಲ್ಲಿ ಜಾತಿ ಭೇದೇನೇ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಕ್ಯಾಸ್ಟ್ನವ್ರು ಬರ್ತಾರೆ. ನಮ್ಮ ಜನಕ್ಕೆ ಒಂದು ನಿಮ್ಮವ್ರಿಗೆ ಒಂದು ಮಾಡಂಗಿಲ್ಲ, ಭೇದ ಭಾವನೆ ಇಲ್ಲ. ಒಟ್ಟಿಗೆ ಕರ್ನಾಟಕ ಎಲ್ಲಿ ಇಲ್ಲ. ಹೌದು. ಇದು ಟೋಟಲ್ ಇಲ್ಲಿ ಎಷ್ಟು ಮನೆಗಳು ಇವೆ ಸರ್? ಸುಮಾರು ಒಂದು 800,000 ಮನೆ. 800 ಮನೆ ಇದಾವ? ಅದು ನಿಮ್ಮವರು ಎಲ್ಲ ಸೇರಿ. ಇದು ಈ ಬೀಗೆಲ್ಲ ಹಾಕ್ತಾರಲ್ಲ ಸರ್, ಬೀಗ ಯಾರಾದ್ರು ನಿಮ್ಮ ಮೇಲೆ ಸ್ವತಃ ಸುಮ್ಮನೆ ಗಲಾಟೆಗೆ ಬರ್ತಾರಲ್ಲ, ಅವ್ರ ಬಾಯಿ ಕಟ್ಟಾಗ್ಲಿ ಅಂತ ಬೀಗ ಹಾಕ್ತಾರ. ಇದು ಸರಪಳಿ ಎಲ್ಲ ಕಟ್ಟಿದಾರಲ್ಲ, ಹರಪನೆ ಅದು ಅವ್ರವ್ರು ಏನು ಬೇಡ್ಕೊಂಡು ಹೋಗಿರ್ತಾರೆ, ಸರಪನೆ ಹಾಕ್ತೀವಿ. ಇದು ಎಷ್ಟು ವರ್ಷದಿಂದ ಇದು ನಡೀತದೆ? 500 ವರ್ಷ. 500 ವರ್ಷ. ಅಂದ್ರೆ ಇದು ಹಣಗೆರೆ ಅಂತೇಳಿ ಯಾಕೆ ಬಂತ? ಹಣಗೆರೆ ಅಂತೇಳಿ ಹೆಸರು ಬಂದಿದೆಯಲ್ಲ, ಯಾಕೆ ಅಂತ? ಹಣಗೆರೆ ಊರ ಹೆಸರು ಹಣಗೆರೆ. ಅಂದ್ರೆ ಕೆಲವರು ಹೇಳೋ ಪ್ರಕಾರ ಏನೋ ಹಣ ಇದಾಗ್ತಾ ಇತ್ತು. ಹಣಗೆರೆ, ಐನೂರು, ಮಾಳೂರು, ಸಿರಿಗೆರೆ ಹೀಗೈತೆ ಹಳ್ಳಿ ಹೆಸರು. ಇದು ಮೊದ್ಲಿಂದಾನೇ ನಡ್ಕೊಂಡು ಬಂದಿರೋ ಊರು ಇದು. ಅಂದ್ರೆ ಕೆಲವರು ಹೇಳೋ ಪ್ರಕಾರ
ಇಲ್ಲಿ ಹಣ ಮತ್ತೆ ಸಕ್ಕರೆ ಎಲ್ಲ ಇದಾಗ್ತಾ ಇತ್ತು ಮುಂಚೆ. ಅದು ಯಾರು ನೋಡೋದು ಅವಾಗಿತ್ತು ಅದು. ಯಾರು 500 ವರ್ಷದ ಯಾರಾಗೈತೆ ಇಷ್ಟ ಅಂತ ಹೇಳ. ಆ ಸಕ್ಕರೆನ ದೇವರಿಗೆ ಮನತ್ ಮಾಡ್ತಾ ಇದ್ರು, ಮತ್ತೆ ಹಣವನ್ನು ಯಾರು ನೋಡಿಲ್ಲ. ನಮ್ಗೆ ನೋಡಿದ್ರೆ ನೋಡಿದ್ವಿ ಅನ್ಬೋದು, ಸುಳ್ಳು ಹೇಳಕ್ ಬರಲ್ಲ. ಇರ್ಬೋದು, ಹೇಗೆ ಹೇಳ್ತೀರಿ ನಾವು 500 ವರ್ಷದ ಇತಿಹಾಸ. ಈಗ ನಮ್ಗೆ 56 ವರ್ಷ ಏಜ್. ನಮ್ಮ ಅಜ್ಜ ಮಾಡ್ತಿದ್ರು, ನಮ್ಮ ತಂದೆ ಮಾಡಿದ್ರು, ವಂಶ ಪರ್ವತದಿಂದ ನಾವು ಮಾಡ್ಕೊಂಡು ಬಂತಿರೋದು. ಇದು ಈಗಿಂದಲ್ಲ. ಅಂದ್ರೆ ಸುಮಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ. ಎಲ್ಲ ಭಕ್ತರು ಬರ್ತಾರೆ ಇಲ್ಲಿ, ಎಲ್ಲ ಕ್ಯಾಸ್ಟ್ನವ್ರು ಬರ್ತಾರೆ. ಇದು ಮುಜರಾಯಿ ಗೌರ್ಮೆಂಟ್ ಇದು. ಹೌದಾ? ಈಗ ನೀವು ಎಷ್ಟು ವರ್ಷದ ಪೂಜೆ ಮಾಡ್ತಾ ಇದ್ದೀರಿ? ಈಗ ನಾವು ವರ್ಷಕ್ಕೆ ಒಬ್ಬರು ಮಾಡ್ತೀವಿ. ನಾವು ಮಾಡ್ತಾ 30 ವರ್ಷ ಆಯ್ತು. ನಮ್ಮ ತಂದೆ ಮಾಡ್ತಿದ್ರು, ಅವ್ರು ತೀರ್ ಹೋದ್ಮೇಲೆ ನಾವು 3 ಜನ ಅಣ್ಣ ತಮ್ಮರು ಮಾಡ್ತಿದ್ವಿ. ಒಬ್ಬರು ತೀರ್ ಹೋಗ್ಬಿಟ್ರು, ಈಗ ಇಬ್ರು ಮಾಡ್ತಿದ್ದೀವಿ. ಅದೇ. ನಮಸ್ಕಾರ ಸ್ನೇಹಿತರೆ, ಈ ಒಂದು ಅಣೆಗೆರೆ ಕಟ್ಟೆ ದೇವಸ್ಥಾನಕ್ಕೆ ನಾವು ಬಂದಿದ್ದೀನಿ. ಈ ಒಂದು ದೇವರ ಒಂದು ವಿಶೇಷತೆ ಬಗ್ಗೆ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್ ಅಂತ ಸರ್. ಎಷ್ಟು ವರ್ಷದಿಂದ ಇದು ಮಾಡ್ತಿದ್ರು? ನಾನು 30 ವರ್ಷದಿಂದ ಕೆಲಸ ಮಾಡ್ತೀನಿ. ಹೌದಾ ಸರ್? ಏನು ವಿಶೇಷತೆ ಈ ಒಂದು ದೇವರದು? ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎರಡು ಸಮುದಾಯ ಬಂದ ಪೂಜೆ ಪುರಸ್ಕಾರ ಮಾಡ್ತಾರೆ, ಅದೇ ಒಂದು ದೊಡ್ಡ ವಿಶೇಷ. ಹಾಂ ಸರ್. ಸರ್, ಇದೆಲ್ಲ ಮಳೆ ಎಲ್ಲ ಹೊಡೆಯೋದು ಮತ್ತೆ ಆ ಥರ ಮಳೆ ಹೊಡೆಯೋದು, ಅವರವ್ರ ಬೇಡಿಕೆಗಳೇನಾರು ಇದ್ರೆ ಆ ಬೇಡಿಕೆಯಲ್ಲಿ ಒಂದು ಚೀಟಿಯಲ್ಲಿ ಬರೆದು ಅವರು ಮಳೆ ಹೊಡೆದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಇದು ಸರಪಳಿ ಎಲ್ಲ ಕಟ್ತಾರಲ್ಲ ಸರ್? ಅದೆಲ್ಲ ಸರಪಳಿ ಎಲ್ಲ ಬೀಗ ಅದೇ ತಂದು ಹಾಕ್ತಾರೆ. ಮತ್ತೆ ಇದು ಪಕ್ಕದಲ್ಲಿ ಇದು ಹಜರತ್ ಇದು ಇದೆಯಲ್ಲ, ಸೈಯದ್ ಹಜರತ್. ಹಜರತ್ ಸೈಯದ್ ದರ್ಗಾ. ಹಾಂ ಸರ್. ಅದು ಏನು ಬೇಡಿಕೆ ಸರ್? ಅದು ಯಾವ ಥರ? ಇದೇ ಸೇಮ್ ಇದೇ ರೀತಿ ಇಲ್ಲೇನ್ ಮಾಡ್ತಾರೋ ಅದನ್ನು ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದು ಯಾವ ಥರ? ಯಾವುದೇ ರೀತಿ ಭೇದ ಭಾವ ಏನಿಲ್ಲ. ಅದಕ್ಕೇನೋ ಕಾಯಿನ್ ಕಟ್ಟಿ ಅದಕ್ಕೆ ಇಲ್ಲೇನು ಹೇಳಿ ಬಡ್ದಿರ್ತಾರೆ ಅದೇ ರೀತಿ ಹೇಳಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕಾಯಿನ್ ಕಟ್ಟಿ ಹೋಗೋದು. ಅಂದ್ರೆ ಯಾವುದೇ ಕೋರ್ಟ್ ಕೇಸ್ ಆಗಲಿ, ಕೋರ್ಟ್ ಕೇಸ್ ಇದ್ರೆ ಅಥವಾ ಮನೇಲಿ ಅತ್ತೆ ಸೊಸೆ ಗಲಾಟೆ ಇದ್ರೆ, ಆಸ್ತಿ ಭೂಮಿದ ಏನಾರು ಸಮಸ್ಯೆಗಳಿದ್ರೆ ಅಂತವಕ್ಕೆಲ್ಲ ಮಾಡ್ತಾರೆ. ಮತ್ತೆ ಇದು ತ್ರಿಶೂಲ ಎಲ್ಲ ಇದು ಮಾಡ್ತಾರೆ. ಅದು ಅದೇ ಆಸ್ತಿ ಮನೆ ಏನಾದ್ರು ಬರ್ಲಿಕ್ಕೆ ಇದ್ರೆ ಅದು ಬರ್ಲಿ ಅಂತ ತ್ರಿಶೂಲ ಹೊಡೆದು. ಓಕೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ನಮಸ್ತೆ. ಹಾಗೇನೆ ನಮ್ಮ ಜೊತೆಯಲ್ಲಿ ಒಬ್ಬರು ಭಕ್ತಾದಿಗಳು ಮಂಜುನಾಥ್ ಅಂತ ಇದ್ದಾರೆ. ಅವರು ಏನು ಬೇಡಿಕೊಂಡಿದ್ರು, ಅವ್ರಿಗೇನು ಒಳ್ಳೇದಾಗಿದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ತೆ. ಇಲ್ಲಿ ನಾನು ಬಂದಮೇಲೆ ಫಸ್ಟ್ ಟೈಮು ಕಾರ್ ತೊಗೋಬೇಕು ಅಂದ್ಕೊಂಡೆ. ಕಾರ್ ತೊಗೊಂಡೆ, ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು ಅಂದ್ಕೊಂಡೆ. ನೆಮ್ಮದಿ ಸಿಕ್ತು. ಜನಗಳ ಕಣ್ಣು ದೃಷ್ಟಿಯಿಂದ ಯಾರು ನನ್ನ ಕೆಟ್ಟ ದೃಷ್ಟಿಯೆಲ್ಲ ನೋಡಬಾರ್ದು ಅಂದ್ಕೊಂಡೆ. ಎಲ್ಲ ಒಳ್ಳೇದಾಯಿತು. ಗಂಡು ಮಗು ಆಯಿತು. ಸುಮಾರು ಒಳ್ಳೆ ವಿಷಯಗಳಾಗಿದೆ. ಅದಕ್ಕೆ ಪದೇ ಪದೇ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಈ ಸಲ ಇವಾಗ ಬಂದಿದ್ದೀನಿ. ಎಲ್ಲ ಒಂದೇ ವರ್ಷದಲ್ಲೆಲ್ಲ ಬೇಡಿಕೆ ಇದೆ? ಒಂದು ವರ್ಷದಲ್ಲೇ ಬೇಡಿಕೆ ಇದೆ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರನ್ನ ನಂಬಿದ್ರೆ ಬ್ಲೈಂಡ್ ಆಗಿ ನಂಬಬೇಕು. ಅರ್ಧಂಬರ್ಧ ಅವ್ರ ಮಾತು ಕೇಳ್ಕೊಡಲ್ಲ. ಈ ನಂಬಿಕೆ ಅಂತ ಇಟ್ಕೊಂಡು ಬಂದ್ಮೇಲೆ ಪೂರ್ತಿಯಾಗಿ ನಂಬಬೇಕು. ಬ್ಲೈಂಡ್ ಆಗಿ ನಂಬಿ ಆಗುತ್ತೋ ಬಿಡುತ್ತೋ ದೇವ್ರ ಮೇಲೆ ಭಾರ ಹಾಕೊಂಡು ಹೋಗ್ತಾ ಇರ್ಬೇಕು. ಅದು 4 ಜನ ಒಳ್ಳೇದು ಹೇಳ್ತಾರೆ, 4 ಜನ ಕೆಟ್ಟ ಹೇಳ್ತಾರೆ. ನಮ್ಗೇನು ಅನ್ಸುತ್ತೆ ಸರಿ ಅನ್ಸುತ್ತೋ ಆ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ಅಂದ್ರೆ ನೀವು ಹೇಳೋ ಪ್ರಕಾರ ನಮ್ಮ ನಂಬಿಕೆ ಬಿಟ್ಟಿದ್ದು. ಹೌದು, ಯಾರಿಗೂ ಬಲವಂತ ಇಲ್ಲ. ನಾನು ನಂಬಿದ್ರೆ ನನಗೆ ಅನುಕೂಲ ಅಷ್ಟೇ. ನಾವು ದಾರಿ ಚೂಸ್ ಮಾಡ್ಕೊಳ್ಳೋ ದಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು. ಓಕೆ ಸರ್. ನಮಸ್ಕಾರ ಸ್ನೇಹಿತರೆ. ಏನು ನೀವು ಇಷ್ಟೊತ್ತು ನೋಡಿದ್ರಿ, ಯಾವುದೇ ಒಂದು ಜಾತಿ ಧರ್ಮ ಹಿಂದೆ ಒಂದು ಪೂಜೆ ಮಾಡ್ತಕ್ಕಂಥ ಒಂದು ನಮ್ಮ ಕರ್ನಾಟಕದಲ್ಲಿ ಏಕೈಕ ಸ್ಥಳ ಅಂತ ಅಂದ್ಕೊತೀನಿ ನಾನು. ಯಾಕಂದರೆ ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ, ಹಿಂದೂ ಮುಸ್ಲಿಮ್ಸು ಯಾವುದೇ ಒಂದು ಇದು ಬರಲ್ಲ. ಇಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಕ್ಕಂಥ ಒಂದು ಇದನ್ನು ನೀವು ಕೂಡ ನೋಡಿದ್ರಿ, ನಾನು ಕೂಡ ನೋಡಿದ್ದೀನಿ. ಇಲ್ಲಿ ತಮ್ಮ ನಂಬಿಕೆ ತಕ್ಕಂತೆ ಪ್ರತಿಫಲ ಅಂತೇಳಿ ಹಲವಾರು ಭಕ್ತಾದಿಗಳು ಕೂಡ ಇಲ್ಲಿ ಹೇಳ್ತಕ್ಕಂಥ ಮಾತನ್ನು ನಾನು ಕೇಳಿದೆ. ನಾನು ಕಣ್ಣಾರೆ ಕಂಡ ದೃಶ್ಯಗಳು. ಕೆಲವೊಂದು ಫೋಟೋಸ್ಗಳಿಗೆ ಅಂತ ನಮ್ಮ ವಿರೋಧಿಗಳಿಗೆ ಅವರ ಫೋಟೋಗಳನ್ನು ಇಟ್ಟು ಆ ಮಳೆ ಹೊಡಿತಕ್ಕಂಥ ಒಂದು ಇದನ್ನು ಕೂಡ ಇಲ್ಲಿ ಒಂದು ನಡೀತಾ ಪದ್ಧತಿ ನಡ್ಕೊಂಡ್ಬಂದಿದೆ. ಅಂದರೆ ಅವರು ಶತ್ರುಗಳ ಒಂದು ನಾಶ ಆಗಲಿ ಅಂತೇಳಿ ಯಾವುದೇ ಮಾಟ ಮಂತ್ರ ಪ್ರತಿಯೊಂದು ಯಾವುದೇ ಒಂದು ಆಗಬಾರ್ದು, ಆ ಥರ ಒಂದು ಪದ್ಧತಿಯಿಂದ ಇಲ್ಲಿ ಹಲವಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು ಒಳ್ಳೆಯ ಚೆನ್ನಾಗಿದೆ. ನಿಮ್ಮ ನಂಬಿಕೆ ಇದ್ದರೆ ನೀವು ಕೂಡ ಬನ್ನಿ ಈ ಒಂದು ದೇವಸ್ಥಾನಕ್ಕೆ. ಎಲ್ಲರಿಗೂ ದೇವರಿಗೆ ಈ ಭೂತಪ್ಪ ಮತ್ತು ಚೌಡಮ್ಮ ಎಲ್ಲ ಒಳ್ಳೇದು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ.